ವೀಕ್ಷಿಸಿ ಮುಂದಿನ ಸಮಯಕ್ಕೆ ಸರಿಯಾಗಿ ಕರೆಸಿ ನಿಮ್ಮ ಎಲ್ಲ ಒಂದು ಏನು ಆದೇಶ ಇದೆ ಅದ್ರ ಮೇರೆಗೆ ನಾನು ಕೆಲಸವನ್ನು ಮಾಡ್ತೇನೆ ಸರ್. ಎಲ್ಲರ ಸಪೋರ್ಟ್ ಬೇಕು. ನಾನು ಇತ್ತೀಚೆಗೆ 2 ತಿಂಗಳಿಂದ ಈ ಅಧಿಕಾರ ಸ್ವೀಕಾರ ಮಾಡಿರುವುದರಿಂದ ನಾನು ಹೊಸಬ್ರು. ನಿಮ್ಮೆಲ್ಲ ಒಂದು ಸೂಚನೆ, ನಿಮ್ಮ ಸಲಹೆ ನನಗೆ ಅವಶ್ಯಕತೆ ಇದೆ ಸರ್. ಹಾಗಾಗಿ ನಿಮ್ಮ ಮಾರ್ಗದರ್ಶನದಲ್ಲಿಯೇ ನಾನು ಮುಂದಿನ ಕೆಲಸ ಕಾರ್ಯಗಳನ್ನು ಮಾಡ್ತೇನೆ. ಸಮಯಕ್ಕೆ ಸರಿಯಾಗಿ ಮೀಟಿಂಗ್ ಅನ್ನು ಕರೀತೇನೆ. ಎಲ್ಲ ಅಧಿಕಾರಿಗಳಿಗೂ ಅವ್ರು ಕೇಳಿದಂತಹ ಮಾಹಿತಿಗೆ ಕರೆಕ್ಟ್ ಆಗಿ ಆನ್ಸರ್ ಅನ್ನು ಕೊಡ್ತೀವಿ. ಹಾಗೆ ಈ ಕಾರ್ಯಕ್ರಮಕ್ಕೆ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಸ್ವಾಗತಿಸುತ್ತೇನೆ. 23 ವಾರ್ಡಿನ ಸದಸ್ಯರೇನಿದ್ದೀರಿ, ಅವರು ಒಂದು ಇಚ್ಛೆ ಮೇರೆಗೆ ಇವತ್ತು ನಾನು ಇಲ್ಲಿ ಅಧ್ಯಕ್ಷನಾಗಿದ್ದೇನೆ ಅಂದ್ರೆ ನಾನು ಒಬ್ಬೇ ಅಲ್ಲ, ನಾವೆಲ್ಲರೂ ಸೇರಿ 23 ವಾರ್ಡಿನ ಸದಸ್ಯರು ಅಧ್ಯಕ್ಷರಂತೆ ಕೆಲಸ ಮಾಡೋಣ. ನಾನು ನಿಮ್ಮಲ್ಲಿ ಒಂದು ಸಣ್ಣ ಸಹೋದರಿ ಅನ್ಕೊಂಡು ನೀವು ಸಹಕರಿಸಬೇಕು. ನೀವು ನನ್ನ ತಪ್ಪು ಮಾಡಿದಲ್ಲಿ ಹೇಳಿದ್ರೆ ಅದನ್ನ ನಾನು ತಿದ್ಕೊಂಡು ಮುಂದೆ ಅದನ್ನು ಸರಿಪಡಿಸ್ತೀನಿ. ನಿಮ್ಮ ಸಪೋರ್ಟ್ ನನಗೆ ಬೇಕಂತ ಈ ಒಂದು ಸಭೆಯಲ್ಲಿ ಹೇಳ್ತೀನಿ ಸರ್. ಥ್ಯಾಂಕ್ ಯು. ಸಭೆ ಇನ್ನು ಮುಂದೆ ಕರೆಕ್ಟ್ ಟೈಮಿಂಗ್ ನೋಡಿ ಸರ್. ನೀವು ಖಾತೆಗೆ ಎಂಟ್ರಿ ತಂದ್ರೆ ಫಾರ್ಮ್ ತಂದಿದ್ದಾಗ ಈಗ ನಮ್ದು KM24 ಐತಿ. ಈಗ ಪ್ರೆಸೆಂಟ್ KM24 ಲಿಸ್ಟ್ ಒಳಗ ಖಾತೆ ಎಂಟ್ರಿ ಐತಿ. ಅದಕ್ಕೆ ನಾವು ಫಾರಂ 3 ಜನರೇಟ್ ಮಾಡಕ್ ಹೋದ್ರೆ ಜನರೇಟ್ ಆಗಲ್ಲ. ಅಲ್ಲಿ ಒಂದು ಡಾಕ್ಯುಮೆಂಟ್ ಕೇಳ್ತಾರೆ. ಯಾವ ಡಾಕ್ಯುಮೆಂಟ್ ಆಧಾರ ಮೇಲೆ ಮಾಡಿರ್ತಾರೆ. ಒಂದು ಕ್ಲಾರಿಫಿಕೇಶನ್ ಕೊಡ್ರಿ. ಗ್ರಾಮ ಪಂಚಾಯತಿಯಿಂದ ಪುರಸಭೆ ಆದ್ಮೇಲೆ ಗ್ರಾಮ ಪಂಚಾಯತಿ ಡಿಮ್ಯಾಂಡ್ ಲಿಸ್ಟ್ ನ ನೀವು ದಾಖಲಾತಿ ಮಾಡ್ಕೊಂಡ್ರಿ, ಪುರಸಭೆ ಕನ್ವರ್ಟ್ ಆಗಿ. ಆ ದಾಖಲಾತಿ ಅಲ್ಲನ ಅದು? ಆ ದಾಖಲಾತಿ ಹೌದಂತ ಒಪ್ಪಿದ್ವಿ ಸರ್. ಬಟ್ ಅದು ಯಾವ್ದಕ್ಕೆ ದಾಖಲಾತಿ ತೆರಿಗೆ ಪಾವತಿ ಉದ್ದೇಶಕ್ಕೆ ಮಾತ್ರ ಅದು. ಬಟ್ ಯಾವುದೇ ಮೂಲ ಇದು ಡಾಕ್ಯುಮೆಂಟ್ ಕೊಡಕ್ಕಿಲ್ಲ. ಆದ್ರೆ ಡಿಟೇಲ್ ಆಗಿ KM24 ರಿಜಿಸ್ಟರ್ ಡಿಟೇಲ್ ಕೆಳಗಡೆ ಸರ್. ಹಿಂದೆ ಕೈಬರ ಇತ್ತು, ಕೊಟ್ಟಿದ್ದೀವಿ. ಈಗ EST ತಂತ್ರಾಂಶ ಬಂದಿರೋದ್ರಿಂದ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಬೇಕು ಅಂತ ಹೇಳ್ತೀವಿ ಸರ್. ಈಗ ನಾನು ಹೇಳಿರ್ತಕ್ಕಂಥದ್ದು ರೆಕಾರ್ಡ್ ಆಗಬೇಕು ಯಾಕಂದ್ರೆ ಅದು ಒಂದು ಟರವು ಕೂಡ ಆಗ್ಬೇಕು. ನನಗೆ ಅದು ಒಂದು ಕಾಪಿ ಕೂಡ ಬೇಕಾಗುತ್ತೆ. ಅದು ನಿಮಗೆ ಗಮನಕ್ಕೆ ತರಬೇಕು. ಅದನ್ನ ಹೇಳುದು ಮ್ಯಾನುವಲ್ ಇದ್ದಾಗ ಕೈಬರ ಇದ್ದಾಗ ಕೊಟ್ಟಿವಿ. ಈಗ ಡಿಜಿಟಲ್ ಆಗಿರೋದ್ರಿಂದ ಅಲ್ಲಿ ಡಾಕ್ಯುಮೆಂಟ್ ಕೇಳ್ತದೆ. ಅದು 10 ಆಪ್ಷನ್ ಇದಾವೆ. 10 ಆಪ್ಷನ್ ಒಳಗೆ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಇದ್ರೆ ಅದು ಜನರೇಟ್ ಆಗ್ತದೆ ಅಂತ ಹೇಳ್ತಾರೆ. ಏನಿಲ್ಲ, ಹಿಂದೆ ಯಾವ ಆಸ್ತಿ ಈಗ ಸಾಲದಾಗ ಫಾರಂ 10 ಇದ್ರೆ ಸಾಕು. ಫಾರಂ 10, 11A, 11B, ಫಾರಂ 9 ಗ್ರಾಮ ಠಾಣದೊಳಗೆ ಯಾವ ಆಸ್ತಿ ಬರ್ತಾವೋ ಅವ್ರಿಗೆ ಯಾವಾಗೂ ನಾವು ಡಾಕ್ಯುಮೆಂಟ್ ಕೇಳ್ತಾ ಇಲ್ಲ. ಯಾಕಂದ್ರೆ ಸರ್ಕಾರ ಸುತ್ತೋಲೆಯಾಗ ಗ್ರಾಮ ಠಾಣ ಇದ್ರೆ ಯಾವುದೇ ದಾಖಲಾತಿ ಇದ್ರೆ ಬಾಡಿಗೆ ಕೊಟ್ಟರೆ ನಾವು ಗೈಡೆನ್ಸ್ ಐತೆ. ನಾವು ಯಾವ ಕೇಳ್ತಾಳ ಈಗ ಚಿತ್ರಕೋಟೆಗೆ ಸುಮಾರು ಆಸ್ತಿಗಳು ನಾವು ಬಾಡಿಗೆ ಕೊಟ್ಟಿದ್ವಿ. ಗ್ರಾಮ ಠಾಣ ಯಾವ ಗ್ರಾಮ ಠಾಣದಾಗಿದ್ದು ಯಾವ ಠಾಣ ಅಂತ ನೀವು ಹೇಳ್ತಾ ಇದ್ದೀರಿ. ನಾನು ನಿಮ್ಮಲ್ಲಿ ನನಗೆ ಏನಂತ ಹೇಳಿದ್ರಂದ್ರ ಸರ್ವೇರ್ ಹತ್ರ ಕೆಚ್ಚ ಆಕ್ಷಂಬರಿ ಅಂತ ಕೇಳಿದಿರಿ. ಸರ್ವೇರ್ ಹತ್ರ ಕೆಚ್ಚ ಆಕ್ಷಂಬರಿ ಅಂತ ಹೇಳಿದಿರಿ. ಅದು ಎದಕ್ ಬೇಕಂತ ನಾನು ಕೇಳೋದು. ನೀವು ಸರ್ವತ್ರ ಸ್ಕೆಚ್ ಆಕ್ಷಂಬರಿ ಗ್ರಾಮ ಠಾಣ ವ್ಯಾಪ್ತಿಯಾಗಿದ್ರೆ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 95 ಕಾಲಮ್ನಾಗ 30-40 ಮಾತ್ರ ಗ್ರಾಮ ಠಾಣದಾಗ ಕನ್ಸಿಡರ್ ಮಾಡ್ಬೇಕಂತ ಐತಿ. ಅದಕ್ಕೋಸ್ಕರ ನಿಮ್ದು 30-40 ಜಾಸ್ತಿ ಇರೋದ್ರಿಂದ ಸರ್ವ ಸ್ಕೆಚ್ ಆಕ್ಷಂಬರಿ ಅಂತ ನಾವ್ ಹೇಳಿರೋದು. ಹಂಗೆ ಮಾಡ್ಬಿಡ ಆಸ್ತಿ ತುಂಡು ಮಾಡ್ಕೊಳ್ಳೋಣ, ತುಂಡು ಮಾಡ್ಕೊಳ್ಳಲ್ಲ. ಅದು ತುಂಡು ಮಾಡ್ತೀವಿ. ಅಲ್ಲ ನಾವು ಕೊಡ್ತೀವಿ. ಅಲ್ಲ ಇವ್ರು ಏನಂತಲ್ಲ ಟೋಟಲ್ ಇಲ್ಲಿ ಉದೈತೆ. ನಮಗೆ ಗ್ರಾಮ ಠಾಣ ವ್ಯಾಪ್ತಿಯಾಗ 30-40 ಜಾಗ ಇದ್ರೆ ಮಾತ್ರ ಕೊಡಕ್ ಅವಕಾಶ ಸರ್. ಈಗ 100 ಅಡಿ ಗೊತ್ತಿದ್ರೆ ಅದಕ್ಕೆ ಸರ್ವಿಸ್ ಕೇಳಿದ್ವಿ. ಅದಕ್ಕೆ ಬೈಕ್ ಆಪ್ಷನ್ ಇತ್ತು, ಬೈಕ್ ಆಪ್ಷನ್ ಮಾಡಿಕೊಡಲ್ಲ, ನಮ್ಮಲ್ಲೇ ಮಾಡ್ಬೋದಲ್ಲ.
ರಿಜಿಸ್ಟರ್ ಮಾಡ್ರಿ ಇವತ್ತು ರಿಜಿಸ್ಟರ್ ಬರೀರಿ, ನಾವ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ. ಇವತ್ತು ವರ್ಷಕ್ಕೆ ಅಲ್ಲ ಸರ್, ಈಗ ಈ ಹಿಂದೆನೆ ಬರ್ಸ್ಬೋದಾಗಿತ್ತಲ್ಲ ಸರ್, ಎಷ್ಟೋ ಜನರಿಗೆ ಮನೆ ಆಗ್ತಿತ್ತು, ಅದು ಇದು ಮನೆ ಕಟ್ಟಿಗೆ, ಕೆಲವೊಬ್ರು ಮನೆ ಕಟ್ಟಿಗೆಲ್ಲ, ಕೆಲವೊಬ್ರು ಬಡವರಿರ್ತಕ್ಕಂಥ ಮಕ್ಕಳು ಮದುವೆ ಮಾಡಿಲ್ಲ ಸರ್, ಅದಕ್ಕೋಸ್ಕರ ಅಲ್ಲ. ಈಗ ನಾವು ಕರ್ಕೊಂಡ್ಬಂದು ಇಲ್ಲಿ ಮದುವೆ ಮಾಡಿಸ್ಬೇಕಾಗ್ತದೆ ಹಂಗಂದ್ರೆ. ಆ ಸಮಸ್ಯೆ ಇರೋದ್ರಿಂದ ನಮ್ಮ ಪುರಸಭೆ ಇವತ್ತೊಂದು ರೆಸಲ್ಯೂಷನ್ ಆಗಿ ಏನಂತಂದ್ರೆ, ನಮ್ಮ ಪುರಸಭೆಯಲ್ಲಿ ಒಬ್ಬ ಯಾರು ಇರ್ತಾರಲ್ಲ ಅಂದ್ರೆ ನಮ್ಮ ಪುರಸಭೆಯಿಂದ ಒಬ್ರು ಸರ್ವರ್ ನೇಮಿಸಬೇಕಿದ್ರೆ ನಮ್ಮ ಪುರಸಭೆಯಲ್ಲಿ ಸರ್ವರ್ ಇರಲ್ಲ ಸರ್. ನಮ್ಮಲ್ಲಿ ಇರಲ್ಲ ಸರ್, ನೀವೊಂದು ಇದನ್ನ ಮಾಡಬಹುದು ಸರ್. ಸರ್ವರ್ ನಮ್ಮ ಪುರಸಭೆಗೆ ಯಾರು ಬರಲ್ಲ. ಅಲ್ಲ, ಬೇರೆ ಕಡೆ ಇರ್ತಾರಲ್ಲ, ಈಗ ತಾಲೂಕು ಇಂಜಿನಿಯರ್ ಮಾಡಬಹುದು. ಇಂಜಿನಿಯರಿಂಗ್ ಹೇಳ್ಬಿಡ್ರಿ. ಅಲ್ಲಿ ಹೋದ್ರೆ ಸುಮಾರು ದುಡ್ಡು ಖರ್ಚಾಗ್ತೈತಿ. ಸರ್ವೆಗಳಿಗಾದ್ರೆ ಸತ್ತಿಗೆ ಒಂದು ಸ್ಕೆಚ್ ಹಾಕೊಡ್ಲಿಕ್ಕೆ 4 ರಿಂದ ಸುಮಾರು 5,000 ರೂಪಾಯಿ. ಇಂಜಿನಿಯರ್ ಆದ್ರೆ ಮತ್ತೆ ಒಂದು 50 ರೂಪಾಯಿ 100 ರೂಪಾಯಿ ಮುಗಿದೋಗ್ಬಿಡುತ್ತೆ. ದಯವಿಟ್ಟು ಇದು ಸರ್, ಈಗ ಇಲ್ಲಿ ಶ್ರೀಮಂತರಿಗೆ ಯಾರಿಗೂ ಕೇಳ್ತಿಲ್ಲ. ಈ ಖಾತೆ ಕೊಡೋ ವಿಚಾರವಾಗಿ ನಮ್ಮ ಶಾಸಕರು ಹೇಳಿದ್ರ ಪ್ರಕಾರ ಇಲ್ಲಿ ಇರ್ತಕ್ಕಂಥವ್ರಿಗೆ ಯಾರು ಕೇಳಲ್ಲ. ಆಲ್ಮೋಸ್ಟ್ ಸರ್ಕಾರಿ ಭೂಮಿ ಒಳಗ ಹಾಕೊಂಡಿರ್ತಕ್ಕಂಥವ್ರು, ಖಾತೆ ತಗೊಂಡಿರ್ತಕ್ಕಂಥವ್ರು ಬಡ ಜನ ಇದಾರ. ಹಂಗಾಗಿ ಅವರಿಗೆ ಒಂದಿಷ್ಟು ಮನೆ ಕಟ್ಕೊಳ್ಲಿಕ್ಕೆ ಅಥವಾ ಮಕ್ಕಳು ಮದುವೆ ಮಾಡ್ಲಿಕ್ಕೆ ಒಂದಿಷ್ಟು ಸೂರು ಕಲ್ಪಿಸ್ಲಿಕ್ಕೆ ನೀವು ದಯವಿಟ್ಟು ಸರ್ಕಾರದ ಆದೇಶಗಳು ಏನದಾವು ನಿಯಮಾನುಸಾರ ನೋಡ್ಕೊಂಡ್ಬಿಟ್ಟು ಅನುಮತಿ ಮೇಲೆ ಒಂದು ಮಾನವೀಯ ದೃಷ್ಟಿಯಿಂದ ದಯವಿಟ್ಟು ಬರೀ ಒಂದು ವಾರ್ಡಿಗೆ ಸೀಮಿತವಾಗದೆ ನಮ್ಮ ಶಾಸಕರು ಹೇಳೋದಕ್ಕೆ ಸುಮಾರು 23 ವಾರ್ಡಿಗೂ ಸಹ ಒಂದು ಅಭಿಯಾನ ಅಧ್ಯಕ್ಷ ನೇತೃತ್ವದೊಳಗೆ ತಗೊಂಡ್ರಿ. ಅದಕ್ಕೆಲ್ಲ ನಮ್ ಸಹಕಾರ ಇರ್ತತಿ. ಅದಕ್ಕೆ ಏನೇ ಇದ್ರು ಸಹ ಎಲ್ಲರದ್ದು ಸಾರ್ವಜನಿಕರಿಂದ ಸಹ ಸಹಕಾರ ತಗೊಂಡ್ಬಿಟ್ಟು ಬಡ ಜನರಿಗೆ ನೀವು ಸಹಾಯ ಸಹಕಾರ ಮಾಡಿರ್ತಕ್ಕಂಥದ್ದು ಹೇಳಿ ನಿಮ್ಮಲ್ಲಿ ನಾವು ಕಳಕಳೆಯಿಂದ ಮನೆಯನ್ನು ಮಾಡ್ಕೊಂತೀವಿ. ದಯವಿಟ್ಟು ಇದನ್ನ ಟರೋ ಪುಸ್ತಕದಲ್ಲಿ ಬರೆಸಿ ನಾಳೆಯಿಂದ ಇಂಪ್ಲಿಮೆಂಟ್ ಆಗ ಸರ್. ಮತ್ತೆ ಅಕಾಡೆಮಿಟಿಕ್ ನಾಗ ಕೊಟ್ಟಿಲ್ಲ, ಅಕಾಡೆಮಿಟಿಕ್ ನಾಗ ಹೇಳಿಲ್ಲ ಅಂತ ಹೇಳಿ ದಯವಿಟ್ಟು ಹೇಳ್ಬೇಡ್ರಿ. ದಯವಿಟ್ಟು ಇದನ್ನ ಬಹಳ ಇದನ್ನ ಮಾಡಿ, ಯಾಕಂದ್ರೆ ಬಡ ಜನರಿಗೆ ಬಹಳ ಅನುಕೂಲ ಆಗಿರ್ತಕ್ಕಂಥ ಇದು ಬೇಕಾದ್ರೆ ಇದಕ್ಕೆಲ್ಲರದ್ದು ಸಹಮತ ಐತಿ. ದಯವಿಟ್ಟು ಇದನ್ನ ನೀವು ಇಂಪ್ಲಿಮೆಂಟ್ ಮಾಡ್ಲೇಬೇಕು ಸರ್. ಅಧ್ಯಕ್ಷರೇ, ದಯವಿಟ್ಟು ಸಹ ನೀವು ಅಧಿಕಾರಿಗಳು ಹೇಳ್ಕೊಂಡ್ಬಿಟ್ಟು ನಮ್ಮ ಎಲ್ಲಾ ಸದಸ್ಯರು ಸಹಕಾರ ತಗೊಂಡ್ಬಿಟ್ಟು ಇದೊಂದು ನೆರವೇರಿಸ್ಕೊಡ್ರಿ. ನಿಮ್ಮ ಅವಧಿ ಒಳಗೆ ಇದೊಂದು ಆತಂತಂದೇಳಿ ಹೆಸರಾಗಿ ಇಡೀ ರಾಜ್ಯ ತುಂಬಾ ನಮ್ಮ ಅಗ್ರಿಬೊಮ್ಮನಹಳ್ಳಿ ಪುರಸಭೆ ಮಾದರಿ ಆಗ್ಲಿ ಅಂತಕ್ಕಂಥದ್ದು ಹೇಳಿ ನಾನು ನಿಮಗೆ ಇದನ್ನ ಮಾಡ್ತೀನಿ. ದಯವಿಟ್ಟು ಇದೊಂದು ನಡೆಸ್ಕೊಡ್ರಿ. ನಾನು 2 ಕೈ ಮುಗಿದು ನಿಮ್ಮ ಹತ್ರ ಕೇಳ್ಕೊಂತೀನಿ. ಅಧ್ಯಕ್ಷರದಿರಿ, ಉಪಾಧ್ಯಕ್ಷರದಿರಿ, ಎಲ್ಲರೂ ಸೇರಿ ಮಾಡಿಕೊಡ್ರಿ. ಎಲ್ಲ ಪುರಸಭೆ ಸದಸ್ಯರಿಗೆ ನಮ್ಮದೊಂದು ಮನವಿ. ಫುಟ್ಪಾತ್ ವತಿಯಿಂದ ಫುಟ್ಪಾತ್ನಲ್ಲಿ ಕೆಲವು ಘಟನೆಗಳು ನಡೀತಾ ಇದ್ದಾವೆ. ಆದ ಕಾರಣ ನಾವು ಫುಟ್ಪಾತ್ ನಮ್ಮ ಸ್ವಇಚ್ಛೆಯಿಂದ ಫುಟ್ಪಾತ್ನನ್ನು ಮೇನ್ ರೋಡ್ಲಿಂದ ತೆರವುಗೊಳಿಸಿ ಗಿರ್ಲೊಳಗೆ ಹಾಕಬೇಕಂತೇಳಿ ಎಲ್ಲ ನಿನ್ನೆ ಹಮ್ಮಿಕೊಂಡಿದ್ದೀವಿ. ಆದ ಕಾರಣ ತಾವೆಲ್ಲರೂ ಸಹಕಾರ ನೀಡಬೇಕಂತೇಳಿ ತಮ್ಮ ಗಮನಕ್ಕೆ ತಂದು ಈ ಕಾರ್ಯಕ್ರಮ ಮಾಡಿಕೊಡ್ಬೇಕಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೇವೆ. ಇಲ್ಲಿ ನಡೆದಿರ್ತಕ್ಕಂಥ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ನನ್ನ ನಮನಗಳು. ನನ್ನ ಹೆಸರು ಶಿವಕುಮಾರ್ ಅಂತೇಳಿ, ಅಸಿಸ್ಟೆಂಟ್ ಇಂಜಿನಿಯರ್ ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್, ಬಳ್ಳಾರಿ ಉಪವಿಭಾಗ ಬರುತ್ತೆ ನಮಗೆ. ವಿಜಯನಗರ ಮತ್ತು ಬಳ್ಳಾರಿ ಸೇರಿ ಒಂದೇ ಸಬ್ ಡಿವಿಷನ್ ಇದೆ. ಡಿವಿಷನ್ ಬಂದ್ಬಿಟ್ಟು ದಾವಣಗೆರೆ. ಈಗ ಆಲ್ರೆಡಿ ಇಲ್ಲಿ ಅಗ್ರಿಬೊಮ್ಮನಹಳ್ಳಿಗೆ ಸಂಬಂಧಪಟ್ಟಂತೆ ನಮ್ಮದು 1975 ಸ್ಲಮ್ ಬೋರ್ಡು ಚಾಲುವಾದಾಗಿಂದ ಅಗ್ರಿಬೊಮ್ಮನಹಳ್ಳಿ ಮತ್ತು ಮರಿಯಮ್ಮನಹಳ್ಳಿ ವಿಜಯನಗರ ಡಿಸ್ಟಿಕ್ ಸಂಬಂಧಪಟ್ಟಂಗೆ ಯಾವುದೇ ಸ್ಲಮ್ಮು ಡಿಕ್ಲೇರ್ ಆಗಿಲ್ಲ ಇದುವರೆಗೂ. ಅಗ್ರಿಬೊಮ್ಮನಹಳ್ಳಿ ಮತ್ತು ಮರಿಯಮ್ಮನಹಳ್ಳಿ. ಇನ್ನು ಉಳಿದ ಎಲ್ಲ ತಾಲೂಕಲ್ಲೂ ಡಿಕ್ಲರೇಷನ್ ಆಗಿದೆ. ಹಡಗಲಿಲಾಗಿದೆ, ಹರಪನಹಳ್ಳಿಲಾಗಿದೆ, ಕೊಟ್ಟೂರಲ್ಲಾಗಿದೆ. ಇದೇ ಕಾನ್ಸ್ಟಿಟ್ಯೂನ್ಸಿಲಿರೋ ಕೊಟ್ಟೂರಲ್ಲೂ ಕೂಡ 7 ಸ್ಲಮ್ ಡಿಕ್ಲೇರ್ ಆಗಿದೆ. ಆಮೇಲೆ ಕೂಡ್ಲಿಗಿಲಾಗಿದೆ. ಆಮೇಲೆ ಹೊಸಪೇಟೆಯಲ್ಲಿ 60 ಸ್ಲಮ್ ಇದ್ದಾವೆ. ಟೋಟಲ್ ಓವರಾಲು ನಮ್ಮ ಸಬ್ ಡಿವಿಷನಲ್ಲಿ ಈ ಜಿಲ್ಲೆಯಲ್ಲಿ 111 ಸ್ಲಮ್ ಇದೆ, ಎಕ್ಸೆಪ್ಟ್ ಅಗ್ರಿಬೊಮ್ಮನಹಳ್ಳಿ ಅಂಡ್ ಮರಿಯಮ್ಮನಹಳ್ಳಿ. ಅದಾದಾಗ ನಾವು ಒಂದು ಲೆಟ್ರ್ ಬರೆದಿದ್ವಿ, ಎಲ್ಲ ಪುರಸಭೆ ವ್ಯಾಪ್ತಿಯಲ್ಲಿ ಬರೋ ಚೀಫ್ ಆಫೀಸರ್ಗಳಿಗೆ ಒಂದು ಲೆಟ್ರ್ ಬರೆದಿದ್ವಿ. ಏನಂತ ಹೇಳಿ, ಯಾವುದೇ ತರಹದ ಸ್ಲಮ್ ಏರಿಯಾಸ್ಗಳು ಅಂದರೆ ಈ ವಾಸಿಸಲು ಯೋಗ್ಯವಿಲ್ಲದೆ ಇರೋವಂಥ ಏರಿಯಾಗಳು ಜನಗಳಿಗೆ ಅಂದರೆ, ಆಮೇಲೆ ಅವರಿಗೆ ಚರಂಡಿ ಇರಲ್ಲ, ರೋಡ್ ಇರಲ್ಲ, ಆಮೇಲೆ ಮನೆಗಳಿರಲ್ಲ, ಅಟ್ಮೆಂಟ್ಸ್ ಇರಲ್ಲ, ಎಲ್ಲ ಗುಡಿಸಲಲ್ಲಿ ವಾಸವಾಗಿರ್ತಾರೆ. ಆಮೇಲೆ ಅವರಿಗೆ ಪ್ರಾಪರ್ ಬೆಳಕು, ಗಾಳಿ, ನೀರು ಈ ಥರ ಯಾವುದೇ ಇಲ್ಲದೆ ಇರೋಂಥ ಏರಿಯಾನ ಐಡೆಂಟಿಫೈ ಮಾಡಿ ನಮಗೆ ಪ್ರಪೋಸಲ್ ಕೊಡಿ ಅಂತೇಳಿ ಎಲ್ಲ ತಾಲೂಕು ಚೀಫ್ ಆಫೀಸರ್ಗಳಿಗೂ ಆಮೇಲೆ CMC ಅಧಿಕಾರಿಗಳಿಗೂ ಎಲ್ಲರೂ ಬರೆದಿದ್ವಿ. ಅವಾಗ ಇವರು ಒಂದು ನಮಗೆ ಕರೆಸ್ಪಾಂಡೆನ್ಸ್ ಮಾಡಿದರು, ಮುಗಿಲ್ ಸರ್ ಇದ್ರು ಅವಾಗ ಮಾಡಿದಾಗ ನಾವು ಬಂದು ಪ್ರತಿಯೊಂದು ವಾರ್ಡನ್ನು ತಿರುಗಾಡಿದ್ವಿ. ಅವಾಗ ಲಾಸ್ಟ್ ಬೇರೆ ಅಧ್ಯಕ್ಷರು ಸಾಹೇಬರು ಇದ್ರು, ಅವಾಗ ಅವ್ರ ಅಧ್ಯಕ್ಷತೆಯಲ್ಲಿ ಎಲ್ಲ ವಾರ್ಡು ತಿರುಗಾಡಿ
ನಾವು ಇಂತಿಂದ ಏರಿಯಾ ಬರುತ್ತೆ ಅಂತೇಳಿ ನಾವು ಮೆನ್ಷನ್ ಮಾಡಿ ಹೇಳ್ಬಿಟ್ಟು ಹೋಗಿದ್ವಿ. ಬಟ್ ಇಲ್ಲಿವರೆಗೂ ಯಾವುದೇ ಇಲ್ಲಿಂದ ಫೈಲ್ ಮೂವ್ಮೆಂಟ್ ಆಗಿಲ್ಲ. ಬಿಕಾಸ್ ಆಫ್ ನಮ್ಮ ಏರಿಯಾನು ಮಾಡಿ ಅಂತ ಏನು ಚರ್ಚೆ ಬಂದಿರೋದ್ರಿಂದ ಯಾವುದೇ ಒಂದು ಏರಿಯಾನು ಕೂಡ ಇಲ್ಲಿಂದ ಮೂವ್ಮೆಂಟ್ ಆಗಿಲ್ಲ ಫೈಲ್. ಅಟ್ಲೀಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಆಮೇಲೆ ಇದಕ್ಕೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ ಅಂದ್ರೆ, ಫೈಲು ಇಲ್ಲಿಂದ ಮೂವ್ಮೆಂಟ್ ಆದ್ಮೇಲೆ ಅಂದ್ರೆ ಪುರಸಭೆಯಿಂದ ನಮ್ಮ ಸಬ್ ಡಿವಿಷನ್ಗೆ ಫಸ್ಟ್ ಫೈಲ್ ಬಂದಾದ್ಮೇಲೆ ಅದು ಒಂದು ಚೆಕ್ ಲಿಸ್ಟ್ ಇದೆ. ಆಸ್ ಪರ್ ನಮ್ಮ ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್ ಆಕ್ಟ್ ಪ್ರಕಾರ ಸರ್ಟೆನ್ ಪಾಯಿಂಟ್ಸ್ ಇದೆ. ಅದ್ರಲ್ಲಿ ಏನಿದೆ ಅಂದ್ರೆ, ಸ್ಲಮ್ ಬೋರ್ಡ್ಗೆ ನಾವು ಹ್ಯಾಂಡಿಂಗ್ ಓವರ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಜನಸಂಖ್ಯೆಯ ಮತದಾರಗಳ ಪಟ್ಟಿ ಜೊತೆಗೆ ಅವ್ರದ್ದು ಫಲಾನುಭವಿಗಳ ಪಟ್ಟಿ 2 ಪಟ್ಟಿ ಜೊತೆಗೆ ಸರ್ವೆ ಸ್ಕೆಚ್ಚು, ಆ ಸರ್ವೆ ಸ್ಕೆಚ್ಗೆ ಸಂಬಂಧಪಟ್ಟಂತೆ ಚೆಕ್ ಬಂದಿಗಳು ಆ ಸ್ಲಮ್ ಏರಿಯಾಗೆ. ಅಂದ್ರೆ ಸಪೋಸ್ ವಾರ್ಡ್ ನಂಬರ್ 1ರಲ್ಲಿ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು, ವಾರ್ಡ್ ನಂಬರ್ 1 ಮೇ ಬಿ. ಹೌದು ಸರ್, ಅದನ್ನೇ ಸೇರಿಸಿಲ್ಲಲ್ಲ. ಸೇರ್ಪಡೆ ಇನ್ನೂ ಪೂರ್ಣ ಮುಗಿದಿಲ್ಲ ಸರ್. ಈ ವಿಷಯ ಇರೋದಕ್ಕೆ ಇದರಲ್ಲಿ ಟೋಟಲ್ 17 ಇದಾವೆ ಸರ್. ಇವಾಗ ಅದು ನಿಮ್ದು ಆಡ್ ಮಾಡ್ಬೇಕಂದ್ರೆ ಆಡ್ ಮಾಡ್ಕೊಳ್ಳೋಣ ಸರ್, ಸಮಸ್ಯೆ ಏನಿಲ್ಲ. ಡಿಕ್ಲರೇಷನ್ ಹಾಸ್ಪಿಟಲ್ 60 ಸ್ಲಮ್ ಇದೆ ಸರ್. ನಾನು ಹೇಳ್ಬಿಡ್ತೀನಿ ಸರ್, ವಿಸಿಟ್ ಮಾಡ್ತೀನಿ ಸರ್. ನಮಗೆ ಕೊಟ್ಟಂತ ಲಿಸ್ಟ್ ಏನಿತ್ತು ಸರಿ ಸರ್, ಅದಕ್ಕೆ ಹೇಳಿದ್ದು ಇವ್ರು ಏನ್ ಕೊಟ್ಟಿದಾರಲ್ಲ ಅದಕ್ಕೆ ನಿಮಗೆ ಸಮ್ಮತ ಇದ್ರೆ ಮಾಡಲ್ಲ, ಇಲ್ಲ ಅಂದ್ರೆ ಇನ್ನೊಂದ್ಸಲ ವಿಸಿಟ್ ಮಾಡಿ ಆ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರೇನ್ ಇದೆ ಆ ರೂಲ್ಸ್ ನಲ್ಲಿ ಬಂದ್ರೆ ಅದು ಕಳ್ಸ್ಕೊಡೋಣ. ಡಿಲೇ ಆಗೋದು ಬೇಡ. ಇವಾಗ ಅಧ್ಯಕ್ಷ ಏನಾಗಿತ್ತಂದ್ರೆ ಒಂದ್ಸಲ ಬಂದವರು ಸರ್ವೆ ಮಾಡಿ ಹೋದಾಗ ಆ ಟೈಮ್ ಅಲ್ಲಿ ಏನಾಯ್ತು ನಮ್ಮ ಏರಿಯಾ ಬಂದಿದೆ. ಬಟ್ ಜಯನಗರ ಅಂತ ಇದೆ, ಒಂದು ಅಂಬೇಡ್ಕರ್ ಅಂತ ಹಳೆಯವರು ಕೂಡ ಇದೆ. ಬಟ್ ಈಗ ಅದ್ರಲ್ಲಿ ಇಲ್ಲ, ಪ್ರೆಸೆಂಟ್ ಅವ್ರು ಅಷ್ಟೇ ಕೇಳಿಸ್ತಾ ಇದಾರೆ. ಆಮೇಲೆ ಸರ್ ಈಗ ಏನೋ ನೀವು ಜಯನಗರ ಅಂತ ಪ್ರಸ್ತಾಪ ಮಾಡ್ತಾ ಇದ್ರಿ, ಅದ್ರ ಬಗ್ಗೆ ಪೂರ್ಣ ಏನ್ ಸಮಸ್ಯೆ ಏನಾಗಿದೆ ಅಲ್ಲಿ? ಸರ್ ಪೂರ್ಣವಾದ ವಿವರ ಇವಾಗ್ಲೇ ಇರಲ್ಲ ಸರ್. ಈಗ ಈ ಜಸ್ಟ್ ನೀವು ಹೇಳಿದ್ರೆ ಜಯನಗರ ಏನೋ ಪ್ರಾಬ್ಲಮ್ ಐತೆ ಅಂತ ಹೇಳಿದ್ರಲ್ಲ, ಅಂತ ಏನ್ ಪ್ರಾಬ್ಲಮ್ ಆಗಿದೆ? ಇಲ್ಲ ಪ್ರಾಬ್ಲಮ್ ಅಂದ್ರೆ ಅದು ಪೂರ್ತಿ ಸ್ಲಮ್ ತರ ಇಲ್ಲ ಸರ್. ಸ್ಲಮ್ ಮೀನ್ಸ್ ಹೆಂಗಿರ್ಬೇಕಂದ್ರೆ ಡೆವಲಪ್ಡ್ ಇರ್ಬಾರ್ದು ಸರ್. ಬಿಲ್ಡಿಂಗ್ಸ್ ಗಳು ಕನ್ಸ್ಟ್ರಕ್ಟೆಡ್ ಇರ್ಬೋದು, ಅಟ್ಮೆಂಟ್ಸ್ ಇರಬೇಕು, ಆಮೇಲೆ ಗಾಳಿ ಬೆಳಕು, ಆಮೇಲೆ ಅಲ್ಲಿ ನೋಡಿದ್ರೆ ಸ್ಲಮ್ ತರ ಐಡೆಂಟಿಫೈ ಆಗ್ಬೇಕು ಸರ್. ನಾಳೆ ಏನಾಗುತ್ತೆ ಈಗ ನೀವು ಬಂದು ಸರ್ವೆ ಮಾಡೋದು ಅಂತ ಚರ್ಚೆ ಮಾಡಿದ್ರಿ, ಇವಾಗ ಎಲ್ಲದಕ್ಕೂ ಮೇಡಮ್ ಒಂದು ಹೇಳಿದಾರೆ ಸರ್. ನಿಮ್ ಜೊತೆ ಸರಿ ಒಂದ್ ನಿಮಿಷ ಫೈನಲ್ ಆಗಿ ಸರ್ ಒಂದೇ ನಿಮಿಷ. ಸ್ಲಮ್ ವಾರ್ಡ್ ಅಂದ್ರೆ 6ನೇ ವಾರ್ಡ್ ಇದೆ ಸರ್. 6ನೇ ವಾರ್ಡ್ ಗೋಲ್ಡ್ ರೋಡ್ ಅಂತ ಇದೆ. ಇವಾಗ ಮೇಡಮ್ ಹೇಳ್ದಂಗೆ ಪ್ರತಿಯೊಬ್ಬರ ಜೊತೆ ಪ್ರತಿಯೊಂದು ವಾರ್ಡಿಗೂ ನಾನು ವಿಸಿಟ್ ಮಾಡ್ತೀನಿ. ವಿಸಿಟ್ ಮಾಡಿ 8ನೇ ವಾರ್ಡ್ ಕೂಡ ಇದ್ದಾರೆ, 8ನೇ ವಾರ್ಡ್ ಕೂಡ ಅದೇ ಸ್ಲಮ್ ಇದ್ದಾರೆ, ಆಮೇಲೆ 2ನೇ ವಾರ್ಡ್ ಕೂಡ ಇದೆ, 9ನೇ ವಾರ್ಡ್ 3 ಲೈನ್ ಇದ್ದಾರೆ ಸರ್. ಎಲ್ಲ ವಾರ್ಡಿಗೆ ಒಂದ್ಸಲ ವಿಸಿಟ್ ಕೊಟ್ಬಿಡಿ ಸರ್. ಎಲ್ಲ ವಾರ್ಡಿಗೆ ಒಂದ್ಸಲ ವಿಸಿಟ್ ಕೊಡಿ. ವಿಸಿಟ್ ಕೊಟ್ಟು ಅದನ್ನೇ ಹೇಳಿದೆ ಸರ್ ನಾನು. ಕೊಟ್ಬಿಡಿ ಮುಗಳೇ ಅವರೇ. ಹಿಂದೆ ವಾರ್ಡ್ ನಂಬರ್ 22ರಲ್ಲಿ ಜನತಾ ಕಾಲೋನಿ ಸೇರಿಸಿದ್ರಿ, ಇದು ಯಾಕೆ ಹೋಯ್ತು ಗೊತ್ತಾಗಿಲ್ಲ ನನಗೆ ಸರ್. ಅಟ್ ಎ ಟೈಮ್ ಇವಾಗ ಏನಾಗುತ್ತೆ ಅಂದ್ರೆ ಸರ್, ಅಲ್ಲ ಗುರು, ನಾನ್ ಕೇಳೋದೇ ಬೇರೆ, ನೀನ್ ಹೇಳೋದೇ ಬೇರೆ. ನಾನು ಮುಖ್ಯಾಧಿಕಾರಿ ಕೇಳ್ತಾ ಇದ್ದೇನೆ, ಇಲ್ಲಿರೋ ಅಧ್ಯಕ್ಷರಿಗೆ ಕೇಳ್ತಾ ಇದ್ದೇನೆ. 22ನೇ ವಾರ್ಡ್ ಜನತಾ ಕಾಲೋನಿ ಇತ್ತು, ಎಲ್ಲಿ ಕಾಣೆ ಆಗಿದೆ? ಅದಕ್ಕೆ ಇರ್ಲಿ ಪರವಾಗಿಲ್ಲ, ಅದು ಇದ್ರೆ ಪರವಾಗಿಲ್ಲ, ಇಲ್ಲದ್ರೆ ಏನ್ ಮಾಡಕ್ಕಾಗ್ತದೆ? ಆಯ್ತಾ? ಈಗ ಒಂದು 3 ಮಾಡ್ರಿ, ಅದು ಸ್ಲಮ್ ಏರಿಯಾ. ನಾನು ಅದನ್ನೇ ಮಾಡ್ಕೊಡೋದು ದಯವಿಟ್ಟು. ಆಗ ಹೋಗ್ತಿದ್ದಾವೆ ಗ್ರಾಂಟ್, ಬರ ಗ್ರಾಂಟ್ 29 ಜನಕ್ಕೆ ಎಸ್ಟಿಮೇಟ್ ಮಾಡ್ಕೊಳ್ಬೇಕು. ವಾಟರ್ ಸಪ್ಲೈ ಸರ್, ವಾಟರ್ ಬೋರ್ಡ್ನ ಮಾಡಿಕೊಟ್ಟು ಸರ್. ಮನೆಗಳು ಜಾಗದಲ್ಲಿ ನೀರು ಸಪ್ಲೈ ಆಗ್ಬೇಕು, ಅದು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ನಾವು ಈಗಾಗಲೇ 7 ಜನ ತಗೊಂಡಿದ್ದೀವಿ ಸರ್. ಅದಕ್ಕೆ ನಾವು ಇದ್ರ ಕಡೆಯಿಂದನೇ ವಾಟರ್ ಬೋರ್ಡ್ನಿಂದ ನಾವು ಇದು ತೊಗೊಂಡಿದ್ದೀವಿ ಸರ್, ಮಾಹಿತಿ ತೊಗೊಂಡು ಎಷ್ಟು ಮಂದಿ ಟೆಂಡರ್ ನಾವು ಕರಿಬಹುದು ಅಂತೇಳಿ. ಅವ್ರು ಟೋಟಲ್ ಆಗಿ 27 ಜನಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ. ಆದರೆ ನಮ್ಗೆ 27 ಜನಕ್ಕೂ ನಮಗೆ ಅವಶ್ಯಕತೆ ಇರೋದಿಲ್ಲ ಸರ್. ಹಾಗಾಗಿ 7 ಜನದ್ದು ನಮಗೆ ಅವಶ್ಯಕತೆ ಇದೆ, ಅವ್ರನ್ನ ಮುಂದುವರಿಸ್ಕೋಬೇಕು. ಆಮೇಲೆ ಆ ಫಂಡನ್ನು ಅವರು ಟೆಕ್ನಿಕಲ್ ಇದರಿಂದ ಕೊಟ್ಟಿದ್ದಾರೆ, ಟೆಂಡರ್ ಕರೆದು ಅವ್ರು ಮುಂದುವರಿಸ್ಕೋಬೇಕು ಮತ್ತು ಅದನ್ನ ಸಾಮಾನ್ಯ ನಿಧಿಯಲ್ಲಿ ಭರಣ ಮಾಡಬೇಕು ಅನ್ನೋ ವಿಷಯ. ಹೌದು ಸರ್. ಇವ್ರಲ್ಲ ಸರ್, ಇವರು ಬಂದಿಗೋಲ್ ಜಾಕಲ್ನರ್ ಅಲ್ಲ ಇವರು, ಅದು ಅವರು ಮೇಂಟೆನೆನ್ಸ್ ಮಾಡ್ತಾರೆ ಸರ್. ಅವರು ಓಕೆ ಸರ್. ಇವರಿಗೆ 6 ತಿಂಗಳ ಸರ್ ಅದು ವಿಷಯ ಹೇಳ್ತೇನೆ ಸರ್, ಏನಾಗಿದೆ ಅಂತ ವಿಷಯ ನೆಕ್ಸ್ಟ್ ಹೇಳ್ತೇನೆ ಸರ್.
ಅಲ್ಲ ಅದು ಸ್ಯಾಲ್ರಿ ವಿಚಾರ ಆಮೇಲೆ ಹೇಳ್ತೇನೆ ಸರ್ ನಿಮ್ಗೆ ವಿಚಾರ. ಹೌದೌದು ಟೆಂಡರ್ ಮುಖಾಂತರ ನೀವು ಹಣ ಕೊಟ್ಟಿದ್ದೀರಿ ಅಂತ ಯಾರಿಗೆ ಟೆಂಡರ್ ಮಾಡಿದಾರಲ್ಲ ನಿಮ್ಮಿಂದ ಪೇಮೆಂಟ್ ಆಗಿದೆನಾ? ಯಾವುದು ನಿಮ್ಮಿಂದ ಟೆಂಡರ್ ಇಲ್ಲ ಆಗಿಲ್ಲ. ಎಷ್ಟು ತಿಂಗಳದ ಆಗಿಲ್ಲ? ಅದಕ್ಕೆ ಇಂಜಿನಿಯರ್ ಕಡೆ ಇದೆ ಮಾಹಿತಿ ನೀಡ್ತಾರೆ ಸರ್ ನಿಮಗೆ. ಇಂಜಿನಿಯರ್ ಸರ್ ಎಷ್ಟು ತಿಂಗಳು ಅವರಿಗೆ ಸ್ಯಾಲರಿ ಆಗಿಲ್ಲ? ಫೈಲ್ ತಗೊಂಬಾರ ನಿನ್ನೆ 6 ತಿಂಗಳದು ಅವ್ರಿಗೆ ಆಗಿಲ್ಲ ಸರ್ 6 ತಿಂಗಳಿಂದ ನಂದು ಏನಪ್ಪ ಅದು ನೀವು ಮಾಡಿಲ್ಲ ಬರಬರಿ ಇನ್ನು ಬಿಫೋರ್ 6 ತಿಂಗಳಿಂದ ಏನಾಗಿದೆ ಅಂತ ಕೇಳ್ತಾ ಇದ್ದೀನಿ. ಅವರು ನಾವ್ ಏನ್ ಹೇಳಿದ ಕೆಲಸನ ನಿಂತ್ಕೊಂಡು ನೀಟಾಗಿ ಮಾಡ್ತಾರೆ ಅಂತವ್ರಿಗೆ ನೀವು ಸಹಕಾರ ಕೊಡ್ಲಿದ್ರೆ ಹೆಂಗೆ? 2024 6 ತಿಂಗಳು ಪೇಮೆಂಟ್ ಕೇಳ್ತಾ ಇರೋದು ಸರ್. ಕೊಡ್ರಿ ಸರ್ 6 ತಿಂಗಳು ಇನ್ನೂ ಯಾಕೆ ಕೊಟ್ಟಿಲ್ಲ? ಟೆಂಡರ್ ನೀವು ದುಡ್ಡು ಕೊಟ್ಟ ಮೇಲೆ ಅವನೇ ಕೊಟ್ಟಿಲ್ಲ. ಅವ್ನು ಟೆಂಡರ್ ಕ್ಯಾನ್ಸಲ್ ಮಾಡ್ರಿ ಒಂದು ಅವ್ನು ಸರಿಯಾಗಿ ಪೇಮೆಂಟ್ ಕೊಡ್ಲಿಲ್ಲ ಅಂದ್ರೆ ಹೆಂಗೆ? ನೀವೇ ಕೊಡ್ತಾ ಇಲ್ಲ ಹಂಗಂದ್ರೆ ನಾವು ಅವ್ರ ಪೇಮೆಂಟ್ ಕೊಟ್ಟಿಲ್ಲ ಅವ್ರು ಮಾಡ್ಬೇಕಂದ್ರೆ ಟೆಂಡರ್ ಅದಕ್ಕೆ ಇರ್ಬೇಕು ಸರ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು. ಹಂಗೆ ಇದ್ದಿಲ್ಲ ಅವನು ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾ ಇದ್ದೀವಿ ನಾವು ನಿಮಗೆ. ಅವ್ರು ಟೆಂಡರ್ ಆಗಿದೆ ಟೆಂಡರ್ ಬಿಟ್ಟಿದ್ದೀರಪ್ಪ ಟೆಂಡರ್ ಆಗಿತ್ತು ಟೆಂಡರ್ ಆಗಿದ್ದಿಲ್ಲ ಸರ್. 2024 ಟೆಂಡರ್ ಆಗಿಲ್ಲ ಸರ್. ಮತ್ತೆ ಟೆಂಡರ್ ಮಾಡಿ ಮುಖ್ಯಾಧಿಕಾರಿಗಳು ಸರ್ ಅನ್ನದಾತ ಸುಖಿನೋ ಭವ ಅಂತ ಅಂತಾರೆ. ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಯಾರಾದ್ರೂ ಅನ್ನ ಹಾಕ್ತಾರೆ. ಸತ್ಯ ಇದು. ಇವತ್ತು ಅವ್ರೇನೋ ಬಡವರು ಇರ್ಬೋದು, ಯಾರೋ ಬಂದಿರ್ಬೋದು ಕೆಲಸಕ್ಕೆ. ಕೇಳ್ರಿ ಒಂದು ನಿಮಿಷ, ನೀವು ಟೆಂಡರ್ ಕರಿಬೇಕು, ಟೆಂಡರ್ ಪ್ರೊಸೀಜರ್ ಆಗ್ಬೇಕು, ದುಡ್ಡು ಬೇಕು, ಜನರಲ್ ಫಂಡ್ ಪೇಮೆಂಟ್ ಮಾಡ್ಬೇಕು, DC ಕಳಿಸ್ತಾರೆ, DC ಇಂದ ಅಪ್ರೂವಲ್ ಆಗಿ ಬರ್ಬೇಕು, ಆಮೇಲೆ ಅದು ಪ್ರೊಸೀಜರ್ ಬೇಕಾದ್ರೆ ತಗಂತೀನಿ ಅಂತ ಹೇಳಿದ್ರು. ಓಕೆ, ಹೌದು ಸರ್. ನನಗೆ ಒಂದು ಪ್ರಶ್ನೆ ನಿಮ್ಮಲ್ಲಿ, ಲೈಟ್ ರಿಪೇರಿ ಮಾಡೋರು ಅದರ ಕಳ್ಸಕತ್ತೀರಿ. ಇವ್ರೆಲ್ಲರೂ ಈಗ ಏನ್ ಕೊಟ್ಟಾರಲ್ಲ ಇವರೇ ಲೈಟ್ ರಿಪೇರಿ ಮಾಡೋರು. ಅವ್ರಿಲ್ಲ ಸರ್, ಅದು 2 ಜನ ಅಷ್ಟೇ ಸರ್. ಇಲ್ಲ ಸರ್, ಅದ್ರಲ್ಲಿ 4 ಜನ ಬರ್ತಾರೆ, ನಾವು ನೋಡಿದ್ವಿ. ಇಲ್ಲ ಸರ್, ವಾದ ಬೇಡ. ರಮೇಶ್ ಇನ್ನೊಬ್ಬ ಸರ್ ನಾವು ನೋಡಿದೀವಿ ಸರ್. ಸರ್ ಒಂದ್ ನಿಮಿಷ, ಅಲ್ಲ ಕೇಳ್ರಿ, ಎಲ್ಲ ಕಳಿಸ್ಯಾರ ಸರ್. ಈಗ ಸೂಪರ್ವೈಸರ್ ಇಲ್ಲ ಸರ್. 7 ಜನದಲ್ಲಿ ಸೂಪರ್ವೈಸರ್ 5 ಮಂದಿ ಕೆಲಸನ ಬೇರೆ ತಗೋತಾರೆ. ಯಾರ್ಯಾರು ಕಳಿಸ್ತೇಪ ಲೈಟ್ ರಿಪೇರಿ ಮಾಡಿ? ಸುರೇಶ್ ಮತ್ತು ರಮೇಶ್. ಅವ್ನು ಯಾರು ಇನ್ನೊಬ್ಬ ಹುಡುಗಿದ್ನಲ್ಲ ತೆಳ್ಳನ ಹುಡುಗ, ಅವನೇ ಸುರೇಶ್. ಹುಚ್ಚಪ್ಪ ಬಂದಿದ್ದಾನೆ. ಹುಚ್ಚಪ್ಪ ಅವರು ಪರ್ಮನೆಂಟ್ ಸರ್. ಅವರು ಪರ್ಮನೆಂಟ್ ಆಯ್ತು. ಓಕೆ ಆಯ್ತು ಸರ್, ಯಾರೇ ಹೋಗ್ಲಿ ಇರ್ಲಿ. ಈಗ ಅನ್ನದ ಬೆಲೆ ಅವ್ರಿಗೆ ಗೊತ್ತಿರ್ತೈತಿ. ತಾವು ಸ್ವಲ್ಪ ಕೂಲಾಗಿ ಸಭೆಯನ್ನು ನೆನೆಸ್ಕೊಡ್ರಿ. ಯಾಕಂದ್ರೆ ನೋಡಿದ್ರೆ ನಾವೆಲ್ಲ ಎಕ್ಸಾಕ್ಟ್ ಆಗಿರೋ ಅನಿಸ್ತಾ ಇಲ್ಲ. ದಯವಿಟ್ಟು ಕೇಳ್ರಿ, ಒಂದು ನಿಮಿಷ ಹೇಳ್ತೇನೆ. ಇಲ್ಲಿ ಎಲ್ಲ ಪಾರದರ್ಶಕತೆಯಿಂದ ಚರ್ಚೆ ಆರೋಗ್ಯಕರವಾಗಿರ್ತಕ್ಕಂಥದ್ದನ್ನ ಮಾಡೋಣ, ಅದ್ರ ಬಗ್ಗೆ ಏನಿಲ್ಲ. ಬಟ್ ಆದ್ರೆ ಇಲ್ಲಿ ನಮ್ಗೆ ಒಂದು ಪ್ರಶ್ನೆ ಏನಂತಂದ್ರೆ, ಲೈಟ್ ರಿಪೇರಿ ಮಾಡೋರು 2-3 ಇದಾರೆ ನಿಮ್ಮವರು. 23 ವಾರ್ಡ್ ಇದಾವೆ. 23 ವಾರ್ಡಲ್ಲಿ ಈಗ ನಂತರ ದಪ್ಪ ಆದ್ರೆ ಕಂಬತ್ತಕ್ಕಾಗಲ್ಲ, ಸ್ಯಾಲ್ರಿ ಕೊಡ್ತೀವಿ, ಬಹಳ ಕಷ್ಟ. ತೆಳಗಿದ್ದಾರೆ ಏನೋ ಹತ್ತುತ್ತಾರೆ, ಇಳಿತಾರೆ, ಕಂಬ ರಿಪೇರಿ ಮಾಡ್ತಾರ. ನಮ್ದೊಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಇದು ಆರ್ಡರ್ ಅಂತ ಅನ್ಕೋಬೇಡ್ರಿ ನೀವು. ಅವ್ರದ್ದೊಂದು ಫ್ಯಾಮಿಲಿ ಇರ್ತೈತಿ. ಕಾನೂನು ಚೌಕಟ್ಟಿನೊಳಗೆ ನಿಮ್ಮ ಇಂಜಿನಿಯರು ನೀವು ಸಂಬಂಧಪಟ್ಟಿರ್ತಕ್ಕಂಥವ್ರು ಏನಂದ್ರಲ್ಲ, ಇದಕ್ಕೆ ಮುತುವರ್ಜಿ ವಹಿಸಿದ್ರೆ ಅವ್ರದ್ದು ಒಂದು ಜೀವನ ಪಾವನ ಆಗ್ತೈತೆ ಅನ್ನೋದು ಬಿಟ್ರೆ ನಾವೇನು ಬೇರೆ ಉದ್ದೇಶ ಇಟ್ಕೊಂಡು ಇಲ್ಲೇನು ಅವ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ರೆ ನಮಗೇನು ಲಾಭ ಇಲ್ಲ. ಇಲ್ಲಿರ್ತಕ್ಕಂಥ ಸರ್ವ ಸದಸ್ಯರಿಗೆ ಅವ್ರಿಗೊಂದು ಹೆಂಗನ ಮಾಡಿ ಮೋಕ್ಷ ಕಾಣಿಸ್ರಿ. ಇದು ದೇವಸ್ಥಾನಗಳು, ಗುಡಿ ಗುಂಡಾರಗಳಿಗೆ ಶೀಘ್ರ ಒಂದಿಷ್ಟು ಅವಕಾಶ ಮಾಡಿಕೊಡ್ರಿ ಅಂತ ಉದ್ದೇಶ ನಮ್ಮ ಬಂಗಾರು ನಾಗರಾಜಪ್ಪ ಅವ್ರು ಹೇಳೋದು. ಹೌದಿಲ್ರಿ? ಹೌದು, ಸರಿ ಆಯ್ತು ಸರ್. ಇದಕ್ಕಿಂತ ಮುಂಚೆ ಗಣೇಶ್ ಗುಡಿ ಅದು ಹೇಳಿದ್ನಲ್ಲ, ಅದನ್ನ ಹೇಳಿದ್ದೀಗ ಅದು ಬರುತ್ತೆ ಸರ್. ಇದು ಒಂದು ವಿಷಯ. ಇಲ್ಲಿ ಫಸ್ಟ್ ನಮ್ಗೆ ಅರ್ಜಿ ಬಂದ, ಇದ ನಂತರ ನಮ್ಗೆ ಸಾಕಷ್ಟು ಅರ್ಜಿಗಳು ಇಲ್ಲಿ ಅದಾವ ಸರ್. ಅದನ್ನ ಸಭೆ ವಿಷಯಗಳಾದ ನಂತರ ಓದ್ತೀವಿ ಸರ್. ಇದು ಒಂದಕ್ಕೆ ಅಂತಾರ ತಾವು ಹೇಳ್ದಂಗೆ ಏನು ತೀರ್ಮಾನ ಸೂಚಿಸ್ತೀರಿ ಅದ್ರ ಪ್ರಕಾರ ನಾವು ಕ್ರಮ ವಹಿಸ್ತೇವೆ ಸರ್. ನಾವು ಸಾಕಷ್ಟು ದೇವಸ್ಥಾನಗಳಿರ್ಬೋದು, ಸಾಕಷ್ಟು ಟ್ರಸ್ಟ್ಗಳಿರ್ಬೋದು, ಅವರೆಲ್ಲರೂ ಅರ್ಜಿ ಕೊಟ್ಟಿದ್ದಾರೆ. ಅವನ್ನೆಲ್ಲ ಸಭೆಗೆ ಓದಿ ಹೇಳ್ತೇವೆ ಸರ್, ಎಲ್ಲಿ ಕಡೆಯಿಂದ ಬಂದಿದ್ದೀವಿ. C7 ಅಗ್ನಿಬೊಮ್ಮಳಿ 0.15 ಎಕರೆ ಅಂತ ಸರ್. 15 ಸೆಣಸಿದ್ದು ಹುಲಿಗಮ್ಮ ಗಂಡ ಉಮಾಪತಿ. ಇದು ಏಕನೇ ವರ್ಷ ಸರ್. 15 ಸೆಣಸು ಸರ್. ಸರ್ವೆ ನಂಬರ್ 190/*2, 188/*B1, 191/*A, 191/B. ಅಗ್ನಿಬೊಮ್ಮಳಿ 19 ಎಕರೆ 21 ಸೆಂಟ್ಸು. ಶ್ರೀಮತಿ ಕೆ ಪದ್ಮಾ, ಕೆ ಜಯ, ಕೆ ಮಲ್ಲಿಕಾರ್ಜುನ, ಕೆ ಪದ್ಮಾವತಿ, ಕೆ ಪದ್ದಮ್ಮ ಇವರ ಹೆಸರು ಇರ್ತಕ್ಕಂಥ ಸರ್. ಇದು ಬಂಡೇಳಿ ರಸ್ತೆ ಸರ್, ಲೆಫ್ಟ್ ಸೈಡ್ ಸರ್. ನೆಕ್ಸ್ಟ್ ಸರ್ ಮುಂದೆ ಒರೆಯೋಣ. ಅದು ಅವ್ರು ಹೇಳ್ತಾರೆ ಅದು ಕೊನೆಯಲ್ಲಿ ಹೇಳ್ರಿ. ನೀವು ಸೀರಿಯಸ್ ಆಗಿರ್ಬೇಕು ಸರ್, ಸ್ವಲ್ಪ ದಯವಿಟ್ಟು. ನನ್ನ ಸಭೆಯಲ್ಲಿ ಈ ತರ ನಡೆಯೋದಿಲ್ಲ ಸರ್. ಮಾಹಿತಿ ಖಂಡಿತವಾಗಿಯೂ ನೀವು ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು.
ಇವಾಗ ಅವ್ರಿಗೆ ಹೇಳ್ರಿ ಅಂದಾಗ ನೀವು ಅದು ಕರೆಕ್ಟ್ ಆಗಿ ಹೇಳ್ಬೇಕು. ಮಾಹಿತಿ ಇದೆ ಇಲ್ವಾ ನಿಮ್ಮ ಹತ್ರ? ಮತ್ತೆ ಹೇಳ್ಬೇಕು ತಾನೆ. ಸದಸ್ಯರಿಗೆ ನೀವು ಸಹಕರಿಸ್ಬೇಕು. ಮುಂದೆ ವಿಷಯ ಅದು ಹೇಳ್ತಾ ತಗೊಳ್ಳಿ ಸರ್, ಖಂಡಿತವಾಗಿ ಹೇಳಿ. ಆ ದುಡ್ಡು ಖರ್ಚಾಗಿದ್ದು ನಾನು ಹೋಗಿ ಅಕೌಂಟ್ ಸೆಕ್ಷನ್ ಅಲ್ಲಿ ಕೇಳಿದಾಗ 2 ತಿಂಗಳಾಗುತ್ತಂತ ಹೇಳ್ತಿದ್ದಾರೆ. 2 ತಿಂಗಳಾಗುವಷ್ಟು ಏನ್ ಕೆಲಸ ಏನ್ ಕೊಡ್ತಾರೆ ನಮಗೆ? ಎಲ್ಲ ವೋಚರ್ಸ್ ಅವೆಲ್ಲ ಕೇಳಿದಂದ್ರೆ 2 ತಿಂಗಳಾಗುತ್ತಂತ. ಅಟ್ಲೀಸ್ಟ್ ಇಲ್ಲಿ ಸಭೆಯಲ್ಲಾದ್ರೂ ಇಟ್ರೆ ನಾವು ಅದನ್ನ ಏನ್ ಅನ್ನೋದನ್ನ ನೋಡ್ತೀವಿ. ಸರ್ ದಯವಿಟ್ಟು ಈ ವಿಷಯವಾಗಿ ಕ್ಷಮೆ ಇರಲಿ. ಯಾಕಂದ್ರೆ ಯಾವ ಅಧಿಕಾರಿಗಳು ನಾವೆಲ್ಲರೂ ಸಹಿತ ನಮ್ಮನ್ನು ಹಿಡ್ಕೊಂಡು ಸಹಿತ SI ಅಲ್ಲಿ ಅದರಲ್ಲಿ ಬಿಜಿ ಇದ್ದೀವಿ. ಹಾಗಾಗಿ ನಾವು ಅವ್ರಿಗೂ ಸಹಿತ ಅವನು BLO ಇರೋದ್ರಿಂದ ಅವನ ಹತ್ರ ಮಾರ್ಕಂಡೆ ಕೇಸ್ ವರ್ಕರ್ ಕಡೆ ಎಲ್ಲ ಫೈಲ್ ಅವ್ರ ಹತ್ರ ಇರೋದು. ಸರ್ ಹಂಗಂದ್ರೆ SRI ಆದ್ಮೇಲೆ ಮೀಟಿಂಗ್ ಇಡಬೇಕಿತ್ತು. ಕಾರಣ ನಾವು ಯಾವ್ದು ಬೇಡ ಸರ್, ಅದೇ ಮೀಟಿಂಗ್ ಕರೆ ವಿಷಯ ಬೇರೆ ಸರ್. ಮೀಟಿಂಗ್ ಇಡಬೇಕಿತ್ತು ನೀವು. SI ಇರೋದು ವಿಚಾರನೇ ಬೇರೆ, ಅದು ಸರ್ಕಾರದ ಒಂದು ಕೆಲಸ ಸರ್. ಅದಕ್ಕೆ ಅವ್ರು ಕೇಳ್ಕೊಂಡಿದ್ದಾರೆ, ನಿಮ್ಗೆ ಇದು ಮಾಡಿದಾರೆ ಅವ್ರು. ನಾವೆಲ್ಲ ವಿಷಯಗಳನ್ನ ತಗೊಂಡು ನಿಮ್ಗೆ ಕೊಡ್ತೇವೆ ಅಂತ ನಾನು ಸಹಿತ ನಿಮ್ಗೆ ವಿಷಯನ ಹೇಳಿದ್ದೀನಿ ಸರ್. ಅವ್ರಿಗೆ ಟೈಮ್ ಕೇಳಿದ್ದೇನೆ ಸರ್ ನಾನು. ಎಷ್ಟು ಟೈಮ್ ಕೇಳಿದಾರಪ್ಪ ನೀವು? 2 ತಿಂಗಳ ಬೇಕಾ? 2 ತಿಂಗಳ ಅಷ್ಟಕ್ಕೆ ನಾನು ಹೇಳ್ತೇನೆ. ಎಷ್ಟು ದಿನ ಕೊಡೋಕ್ಕಾಗಲ್ಲ. ನೀವು ಎಷ್ಟು ಆದಷ್ಟು ಒಂದು SI ಮುಗಿಸ್ಕೊಂಡು 8ನೇ ತಾರೀಕು SI ಲಾಸ್ಟ್ ಡೇಟ್ ಇದೆ ನಿಮಗೆ ಕೆಲಸ ಮಾಡಕ್ಕೆ. ಒಂದು 10ನೇ ತಾರೀಕು ನೀವು ಒಂದು ಟೈಮ್ ಇದು ಮಾಡಿಕೊಂಡು ಡೈಲಿ ಒಂದಿಷ್ಟು ಎಷ್ಟು ಸಾಧ್ಯ ಆಗುತ್ತೆ ನೋಡ್ಕೊಂಡು ನೆಕ್ಸ್ಟ್ ಮಂತ್ ಒಂದು 15ನೇ ತಾರೀಕು ಕೊಡ್ರಿ. ಸರ್ ಇದು ವಾಟರ್ ಟೆಂಡರ್ ಕರೀಲ್ಲ. ನೀವೊಂದು ಯಾವುದೋ ಒಂದು ಫರ್ಮಿಗೆ ಕೊಟ್ಟಿರ್ತೀರಿ, ಬಿಟ್ರೆ ಮತ್ತೆ ಬೇರೆ ಯಾವುದಕ್ಕೂ ಇರಲ್ಲ ಸರ್. ಹಂಗೆ ಬೇಡ ಅಂತ ಓಚರ್ಸ್ಬೇಕಂತ ಅವ್ರಿಗೆಲ್ಲ ಸ್ಕ್ಯಾನ್ ಓಚರ್ಸ್ ಫೈಲ್ ಬೇಕಂತ ಅಷ್ಟು ತೆಗೆದು ಇಟ್ಕೋಬೇಕು ಅವರು. ಆ ಥರ ಕೊಟ್ಟಿದ್ದೇವೆ ನಾವು ಅವ್ರಿಗೆ. ಓಚರ್ಸ್ ಫೈಲ್ ಬೇಕಾದ್ರೆ ಮತ್ತೆ ಅವರೆಲ್ಲ ಫೈಲ್ ಎಲ್ಲ ತಕ್ಕೋಬೇಕಾಗತ್ತೆ ಸರ್. ಅಷ್ಟು ಕಾಂಟ್ರಾಕ್ಟರ್ ಪೇಮೆಂಟ್ ಮಾಡಿದ್ದು ಒಂದು ಲಿಸ್ಟ್ ಕೊಟ್ಟಿದ್ದಾರೆ. 3ನೇ ವಾರ್ಡು ಮತ್ತೆ 7ನೇ ವಾರ್ಡ್ ಅಂತೆ. ಇದರಲ್ಲಿ ಸರ್ ಇದು ವಿಷಯ ಮುಗಿದ್ಮೇಲೆ ಪ್ರಸ್ತಾಪ ಮಾಡ್ಬೋದು ಸರ್. ಇದ್ರದ್ದು ಇದು ಕೊಡಿ ಸರ್ ನನಗೆ. ನೀವು ವಿಷಯ ಮುಗಿದ್ಮೇಲೆ ಅಂದ್ರೆ ನಾವು ಸುಮ್ಮನೆ ಹೋಗ್ಬಿಡ್ತೀವಿ ಬಿಡ್ರಿ, ನೀವೇ ಮಾಡ್ಕೊಂಡ್ಬಿಡ್ರಲ್ಲ. ನಾನು ಹೇಳಿದ್ನಲ್ಲ ಸರ್ ಈಗ ತಮಗೆ ಇದಕ್ಕೆ ವಿಷಯ ಸಂಬಂಧಪಟ್ಟ ನಿಮ್ಗೆ 15ನೇ ತಾರೀಕಿನ ನಂತರ ಕೊಡ್ರಿ ಅವ್ರಿಗೆ ಅಂತ ಹೇಳಿದ್ದೆ ನಾನು ಸರ್. 15 ದಿವಸ ಟೈಮ್ ತಗೊಳ್ರಿ ಅಂತ ಹೇಳಿದ್ದೆ ನಾನು. ಆಯ್ತು ಸರ್, 15 ದಿನ ಕಾಮಗಾರಿ ನೀವು ಕೊಟ್ಟ ಮೇಲೆನೆ ಅದು ಮಾರ್ಕೆಟ್ ಹೇಳ್ರಿ. ನನ್ನ ಹತ್ರ ಪದೇ ಮತ್ತೆ ಅವ್ರು ಬಂದು ನನ್ನ ಹತ್ರ ಅರ್ಜಿ ಕೊಡೋದು ಕೇಳೋದು ಆಗ್ಬಾರ್ದು. ಮುಖ್ಯಾಧಿಕಾರಿಗಳೇ, ಈಗ ಸದಸ್ಯರು ಹೆಂಗ್ ಕೇಳಿದಾರಲ್ಲ ಅವ್ರ ಪ್ರಶ್ನೆ ಒಂದು 15 ಡೇಸ್ ಒಳಗೆ ಮುಗಿಸ್ಬಿಡ್ರಿ ಸರ್. ಅದ ನಾವು 15 ಡೇಸ್ ಅವ್ರಿಗೆ 8ನೇ ತಾರೀಕು ಮಟನು ಅವ್ರಿಗೆ ಇದಿಲ್ಲ ಸರ್. ಹೋಗ್ಲೇಬೇಕು ಅವರು BLO ಇರೋದ್ರಿಂದ. ಎಲ್ಲ ನಮ್ಮ ಸಿಬ್ಬಂದಿ ಸಹಿತ ಮ್ಯಾನೇಜರು ಇಲ್ಲ, ಪರಿಸರ ಅಭಿಯಂತರರು ಬಿಟ್ಟಿಲ್ಲ, ಎಲ್ಲರೂ ಹಾಕಿದ್ದಾರೆ ಅದಕ್ಕೆ. ಆಯ್ತು ಸರ್, 15 ಡೇಸ್ ಒಳಗೆ ಸ್ವಲ್ಪ ಮುಗಿಸ್ಬಿಟ್ರೆ ದಯವಿಟ್ಟು. ಸರಿ ಸರ್, ಬರ್ರಿ. 15 ಡೇಸ್ ಒಳಗಡೆ ಮುಗಿಸ್ರೆ ಅದಕ್ಕಿಂತ ಮುಂಚೆ ವಾಟರ್ ಯಾವ್ದು ಅನುಮೋದನೆ ಮಾಡಕ್ ಕೊಡ್ಬೇಡ್ರಿ. ನನಗೆ ಎಲ್ಲ ಲೆಕ್ಕಾಚಾರ ಕೊಟ್ಟ ಮೇಲೆ ಅನುಮೋದನೆ ಕೊಡ್ರಿ. ಹಂಗಂತ ಕೊಡ್ತಾರೆ ಬಿಡುತ್ತೆ. 15 ಡೇಸ್ ಕೊಡ್ತಾರೆ ಕೊಡ್ಬೇಕು ಅವರು ಕೊಡ್ತಾರೆ. ಸರ್ ಕೊಡ್ರಿ ಸರ್ ಪ್ಲೀಸ್. ಸರ್ ಇದು 27 ನನಗೆ ಅನ್ಸುತ್ತೆ ವಾಟರ್ ಸ್ಕ್ಯಾಮ್ ಆಗಿದೆ ಅನಿಸುತ್ತೆ ನನಗೆ. ಇದು ಎಲ್ಲ ಸ್ಕ್ಯಾಮ್ಗಳು ಕೇಳಿದ್ವಿ. ಹಗರಿಬನ್ ಮೇಲೆ ವಾಟರ್ ಸ್ಕ್ಯಾಮ್ ಆಗ್ತಾ ಇದೆ, ನಡೀತಾ ಇದೆ. ನೀವು ಕೊಡ್ಲಿಲ್ಲ ಅಂದ್ರೆ ಇದು ಸ್ಕ್ಯಾಮ್ ಆಗ್ತದೆ. ಯಾಕೆ ಮುಂದಿಡ್ತಿದ್ದಾರೆ ಇವೆಲ್ಲ ನೀವು? 9 ಕೋಟಿ ರೂಪಾಯಿ ದುಡ್ಡು ಸ್ವಲ್ಪ ಅಲ್ಲ. ನನ್ನ ವಾರ್ಡ್ನಲ್ಲಿ ಒಂದು ಪೈಪ್ ಲೈನ್ ಸರಿಗಿಲ್ಲ. ಅಲ್ಲೇ 2G ಯಾವ್ದು ಅಮೃತ್ 2 ಮಾಡ್ತಾ ಇದ್ದಾರೆ. ಅದ್ರ ದುಡ್ಡು ಎಲ್ಲಿ ಹೋಗ್ತದೆ? ಎಷ್ಟು ಪೈಪ್ ಲೈನ್ ಮಾಡಿಸ್ತಿದ್ರು ನೀವು ಹಗರಿಬನ್ ಮೇಲೆ? 10 ತಿಂಗಳಿಗೆ 9 ಕೋಟಿ ರೂಪಾಯಿ ದುಡ್ಡು ಅಂದ್ರೆ ಸ್ವಲ್ಪ ಆಯ್ತಾ? ಬೇರೆ ಬೇರೆ ಕೆಲಸ ಏನೇ ಇಲ್ವಾ? ಚರಂಡಿಗಳು ಬೇಕಾದಷ್ಟು ಆಗ್ಬೇಕಾಗಿದೆ ಹಗರಿಬನ್ ಬೆಳೆಯಲ್ಲಿ. ನಮ್ಮ ವಾರ್ಡ್ನಲ್ಲಿ ಇಂಥ ಯಾವ ಕೊಡ್ತಾ ಇಲ್ಲ. ಬರೀ ನೀರು ಅಂದ್ರೆ ಎಷ್ಟು ನೀರು ಯೂಸ್ ಮಾಡ್ತಾ ಇದ್ದಾರೆ ಹಗರಿಬನ್ ಬೆಳೆಯಲ್ಲಿ? ಎಷ್ಟು ಲೀಟರ್ ನೀರು ಹೋಗ್ತಾ ಇದ್ದಾರೆ ಹಗರಿಬನ್ ಬೆಳೆಯಲ್ಲಿ? ಈಗ ಅಮೃತ್ 2 ನಡೀತಾ ಇದೆ. ಇದಕ್ಕೆ ಎಷ್ಟು ದುಡ್ಡು ಹೋಗ್ತಾ ಇದೆ? ಏನ್ ಮಾಡ್ತಾ ಇದ್ದಾರೆ? ಪೈಪ್ ಲೈನ್ ಎಷ್ಟು ಪೈಪ್ ಲೈನ್ ಮಾಡಿಸ್ತಾ ಇದ್ದಾರೆ ನೀವು? ಕಳಪೆ ಪೈಪ್ ಲೈನ್ ಮಾಡಿಸ್ತಾ ಇದ್ದೀರಾ? ಕಳಪೆ ಪೈಪ್ ಲೈನ್ ಮಾಡಿಸ್ತಿದ್ದೀರಾ ನೀವು? ಹಂಗಂದ್ರೆ ನಾನು ಈಗ ಹೇಳ್ತಿರೋದು ಈಗಲೂ ಅಮೃತ್ 2 ಬರ್ತಾ ಇದೆ. ಮತ್ತೆ ನೀವು ಅನುಮೋದನೆ ತಗೊಂಡಿರಲ್ಲ. ಆ ವಾರ್ಡ್ಗಳು ಬಿಟ್ಟು ನೀವು ತಗೋಬೇಕು. ಹಾಗಂದ್ರೆ ಅಮೃತ್ 2 ಏನ್ ನಡೀತೈತಲ್ಲ ಸರ್ ವರ್ಕ್, ಆ ವಾರ್ಡ್ಗಳು ಬಿಟ್ಟು ನೀವು ಬೇರೆ ವಾರ್ಡ್ಗಳೇ ಯಾವ ತಗೋಬೇಕು ಆ ಹಣನ. ಬೇರೆ ಆ ವಾರ್ಡ್ಗೆ ಮತ್ತೆ ಹಾಕಂಗಿಲ್ಲ ನೀವು ದುಡ್ಡು. ಅಮೃತ್ 2 ಸೆಂಟ್ರಲ್ ಗವರ್ಮೆಂಟ್ ಮನೆಗೆ ಜಲ ಸಂಗ್ರಹಿಸೋದು, ಮೀಟರ್ ಕುಂದ್ರಿಸ್ತಾರೆ. ಇಷ್ಟೆಲ್ಲ ಅವಶ್ಯಕತೆ ಕ್ವಾಲಿಟಿ ವರ್ಕ್ ಮಾಡಿದಾಗ ನೀವು ಈ ದುಡ್ಡು ಆ ವರ್ಕ್ ಹಾಕಂಗಿಲ್ಲ. ಯಾವ ವಾರ್ಡಿಗೆ ಈಗ ಅಮೃತ್ 2 ನಡೀತಾ ಇದಲ್ಲ ಆ ದುಡ್ಡು ಹಾಕಂಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ನೀವು ತರ ಮಾಡ್ಕೊಡಿ, ಯಾವ್ದು ಮಾಡ್ಬೇಡ್ರಿ. ಈಗ ವರ್ಕ್ ಮಾಡ್ಬೇಡಿ ಸರ್, ನಮಗೆ ಲೆಕ್ಕ ಕೊಡ್ರಿ, ಆಮೇಲೆ ಮಾಡ್ರಿ. ನೀವು ಟೋಟಲ್ ಆಗಿ ಲೆಕ್ಕ ಕೊಡ್ತೇವೆ ಅಂತ ಹೇಳಿದೀವಿ ಸರ್. ಒಂದು ಪೈಪ್ ಲೈನ್ ಮಾಡಕ್ಕೆ ಹೇಳಿದ್ರೆ 3 ತಿಂಗಳ ನಾವು ಬಂದು ಹೋಗ್ಬೇಕು. ಒಂದು ಕೆಲಸ ನಮಗೆ
ಏನ್ ಕೆಲಸ ಮಾಡಿದಾರೆ ನಮ್ಮ ವಾರ್ಡ್ನಲ್ಲಿ? ಏನ್ ಕೊಟ್ಟಿದ್ದೀರಿ ನಮಗೆ? ಅಲ್ಲ ಸರ್, ಈಗ ಕಾಮಗಾರಿ ನಡೆದಿದೆ ವಿತೌಟ್ ಟೆಂಡರ್ ಅನ್ನೋ ಅನುಮಾನ ನಮ್ಮ ಸದಸ್ಯರು 7ನೇ ವಾರ್ಡ್ ಸದಸ್ಯರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದ್ರಾ? ಕೇಳ್ರಿ ಈಗ ಗೋಚಾರಿಯಿಂದ ಖರೀದಿ ಮಾಡಿದೆ ಅಲ್ರಿ, ಕ್ರಿಯಾ ಯೋಜನೆ ಮಾಡಿರೋದು ಯಾರು? ಡಿಸಿ ಅವರು. ಟೆಂಡರ್ ಕರೆಯೋದು ಯಾರು? ಡಿಸಿ ಅವರು. ಎಷ್ಟು ಬಿಲ್ ಎಲ್ಲ ಟೆಂಡರ್ ಕರೆದಿರ್ತಾರ. ನೀವು ನೋಡ್ರಿ, ಈಗ ಎಸ್ಟಿಮೇಷನ್ ಪ್ರಕಾರ ಬಿಲ್ ಪ್ರಕಾರ ಎಷ್ಟು ಖರೀದಿ ಮಾಡಿದ್ರಿ? ಟೆಂಡರ್ ಬಿಟ್ಟು ನಾವು ಹೇಳ್ತಾರೆ, ಟೆಂಡರ್ ಬಿಟ್ಟು ಎಷ್ಟು ಕಾಮಗಾರಿಯಾಗಿ ತಗೊಂಡಿದ್ದೀರಿ? ಮಾಡಿದೀವಿ ಅಂತ ಹೇಳ್ತಿದ್ರಲ್ಲ, ಅಷ್ಟು ಕ್ಲಿಯರೆನ್ಸ್ ಇದ್ರೆ ನೀವು ಕೊಡಕ್ಕೆ ಏನು ಸಮಸ್ಯೆ ನಿಮಗೆ? ನೀವು ಕ್ಲಿಯರ್ ಇದಿರಲ್ಲ, ನೀವು ಟೆಂಡರ್ ನೋಡ್ರಿ, ಒಂದು ಸಲ ಒಂದು ವರ್ಕಿಂಗ್ ಟೆಂಡರ್ ಮಾಡಿದ್ರೆ ವಿತಿನ್ ಬಟನ್ ಅಲ್ಲಿ ಸಿಗುತ್ತೆ ಮಾಹಿತಿ. ಯಾಕೆ ಇಷ್ಟೊಂದು ಲೇಟ್ ಮಾಡ್ತಾ ಇದ್ರ? ಹಂಗಾರೆ ಕೊಡ್ರಿ. ಅಲ್ರಿ, ಆಯ್ತು ಸರ್ ಮಾರಣ್ಣ, ನಾವೇನ್ ಹೇಳ್ತಾ ಇದೀವಿ ಈಗ ಇಲ್ಲೇ ಹೇಳ್ತಾ ಇಲ್ಲ ಸದಸ್ಯರು, ಆಗ್ಲೇ ಅವ್ರ ಲೆಟರ್ ಪ್ಯಾಡ್ ಇಂದ ಅರ್ಜಿ ಕೊಟ್ಟಿದ್ದಾರೆ ನಿಮಗೆ. ಎಷ್ಟು ದಿನ ಆಯ್ತು ಈಗ ಅರ್ಜಿ ನಡೆದಿದೆ ಅಂತಾನು ಗೊತ್ತಿಲ್ಲ. ಅವ್ರು ಬರ್ತಾರ ಆಗಿತಾರ ಹೋಗ್ತಾರ. ದೀಪಕ್ ಈಗ ಜೋಗಿ ಹನುಮಂತ್ ಕೇಳಿದಂಗೆ ಅಲ್ಲಿ ಪೈಪ್ ಲೈನ್ ಡ್ಯಾಮೇಜ್ ಆದ್ರೆ ನಾವು ಪುರಸಭೆಯಿಂದಾನೇ ಮಾಡಿಸ್ತೀವಿ. ನಾವು ಅದಕ್ಕೆ ಏನ್ ಮಾಡ್ತಾರೆ? ದುಡ್ಡು ಖರ್ಚು ಮಾಡೇ ಮಾಡ್ತಾರೆ. ಕೇಳೋದು ಚೀಫ್ ಆಫೀಸರ್ನ ಇಂಜಿನಿಯರ್ನ ಅವ್ರು ಕೇಳ್ತೀವಿ, ಮಾಡಿಸ್ತಾರ. ಆಮೇಲೆ ಖರ್ಚು ಎದಕ್ಕೆ ಹೋದ್ ಅನ್ನೋದು ಬರ್ತದೆ. ಇವೆಲ್ಲ ಉದ್ಭವಿಸ್ಬಾರ್ದು ಮುಂದೆ. ಇದು ಕೊನೆಯದಾಗ್ಬೇಕು. ಯಾರೇ ಇಲಾಖೆಯವ್ರು ಬರ್ಲಿ, BPSL ಬರ್ಲಿ, ಏನೇ ಬರ್ಲಿ, ನೀವೆಲ್ಲ ಸರ್ವ ಸದಸ್ಯರು ಕರೀರಿ ಒಂದ್ಸರಿ ಸಭೆನ. ಬರೀ ಜನರಲ್ ಬಾಡಿ ಮೀಟಿಂಗ್ ಒಂದೇ ಅಲ್ಲ ಫೈನಲ್. ಇಲ್ಲಿ ನಾನು ಕೇಳಿದ್ರೆ ಒಬ್ಬ ಅಧ್ಯಕ್ಷ, ಉಪಾಧ್ಯಕ್ಷ, ಮುಖ್ಯಾಧಿಕಾರಿಗಳು ನೀವೇನ್ ಇರ್ತೀರಲ್ಲ, ನಾವು ಹಲವಾರು ಬಾರಿ ಸಭೆ ನೋಡಿದೀವಿ. ಯಾವ ತರ ಸಭೆ ನಡೀತೈತಿ, ಯಾವ ತರ ಇಲ್ಲ ಅಂತ. 2 ತಾಸು 3 ತಾಸಿನ ಸಭೆ ಮುಗಿತಾವು. ಬಟ್ ನಮ್ದು ಇದು 2 ದಿನ ಸಭೆ ಮಾಡ್ತಾ ಇದೀವಿ ನಾವು. ನಿಜವಾಗ್ಲೂ ಅಗ್ರಿಬೊಮ್ಮಳೆ ರೆಕಾರ್ಡ್ ಇತಿಹಾಸ ಸೇರೈತಿ ಇದು. ಇಲ್ಲಿ ಪತ್ರಿಕಾ ಮಾಧ್ಯಮದವರೆಲ್ಲ ಹೋಸರೆ ಬರೆದ್ರೆ ನಾನು ನೋಡಿದೆ. ಹಾಗಾಗಿ ನಾ ಹೇಳೋದು ಇಷ್ಟೇ ನಿಮಗೆ, ಇದು ಇನ್ನೊಂದ್ಸರಿ ಮರುಕಳಿಸಬಾರ್ದು. ತಮ್ಮ ಅಧ್ಯಕ್ಷತೆಯಲ್ಲಿ ಮುಖ್ಯಾಧಿಕಾರಿಗಳು ತಾವೆಲ್ಲರಿದ್ರೆ ಎಲ್ಲರೂ ಮುಂಚಿತ ಸದಸ್ಯರನ್ನ ಕರೀರಿ, ಗಣನೆ ತಗೊಳ್ರಿ, ಅವ್ರ ಸಮಸ್ಯೆ ಏನದ ನೋಡ್ರಿ, ಏನೇ ಆಕ್ಷನ್ ಪ್ಲಾನ್ ಮಾಡೋದಿದ್ರೆ ಅವ್ರ ಸಮಕ್ಷಮದಲ್ಲಿ ಈಗೇನು ಎಲ್ಲ ಸದಸ್ಯರು ಇದಾರಲ್ಲ ಅವ್ರ ಬಾಕಿ ಏನೇನು ಬರ್ತೈತೆ ಅಮೌಂಟು ಅಭಿವೃದ್ಧಿ ಕಾರ್ಯಗಳಿಗೆ ತಾವು ಡೈವರ್ಟ್ ಮಾಡ್ರಿ, ನಾವು ನಿಮಗೆ ಸಹಕಾರ ಕೊಟ್ಕೊಂಡು ಹೋಗ್ತೀವಿ. ಅದ್ರಾಗೇನು ಎರಡು ಮಾತಿಲ್ಲ. ಸರ್, ಒಂದು ನಿಮಗೆ ನಮ್ಮ ಪತ್ರಿಕಾ ಮಾಧ್ಯಮದೆಲ್ಲ ಒಂದು ವರದಿ ಬಂತು ಸರ್. ಏನಂತಂದ್ರೆ ಒಂದು ಹಳೆ ಬ್ರಿಡ್ಜ್, ಬ್ರಿಟಿಷ್ ಕಾಲದ ಬ್ರಿಡ್ಜ್ ಸರ್, ಅದು ಆಲ್ರೆಡಿ ಕ್ರಾಕ್ ಬಿಟ್ಟಿದೆ. ಅದು ಏನು ಈಗ ಗ್ಯಾಸ್ ಪೈಪ್ ಲೈನ್ ಮಾಡಿದ್ರೆ ಅದನ್ನ ಕ್ರಾಕ್ ಬಿಡಕ್ಕೆ ಆಗಿದೆ ಸರ್. ಅದ್ರ ಬಗ್ಗೆ ಏನ್ ಕ್ರಮ ತಗೊಂಡ್ರಿ ಸರ್ ನಿಮಗೆ? ಸರ್, ಅದನ್ನ ನಮ್ಮ ಡಿಪಾರ್ಟ್ಮೆಂಟ್ ಇಂದ QC ಅವರಿಗೆ ಕರೆಸಿ ಟೆಸ್ಟ್ ಮಾಡಿಸಿ ನಾವು ಹೈಯರ್ ಅಥಾರಿಟಿಗೆ ಬರ್ದಿವಿ ಸರ್. ಇದು ಈ ತರ ಹಳೆ ಬ್ರಿಡ್ಜು, ಇದಕ್ಕೆ ಅನುದಾನ ಕೊಡಬೇಕು, ಇದನ್ನ ಹೊಸ ಬ್ರಿಡ್ಜ್ ಮಾಡ್ಬೇಕಂತ ನಮ್ದು ಏನಿದೆ ನಾವು ಪ್ರೋಸೆಸ್ ಮಾಡಿದ್ವಿ. ಅದು ನಿಮ್ಮ ಅನುದಾನ ಮಾಡ್ತೀವಿ, ಬಟ್ ಅವ್ರದ್ದು ಏನಿಲ್ಲ ಸರ್ ನಿಮಗೆ? ಕ್ರಾಕ್ ಇಲ್ಲ ಬ್ರಿಡ್ಜ್ ಇಲ್ಲ, ಅದನ್ನ ನಾವು QC ಏನು ಸರ್ ಗ್ಯಾಸ್ ಕಂಪ್ನಿ ಮಾಡ್ಕೊಡಲ್ಲ. ಗ್ಯಾಸ್ ಕಂಪ್ನಿ ಇರಲಿಲ್ಲ ಸರ್, ಅದು ಅವ್ರು ಕೊಟ್ಟರು ಮಾಹಿತಿ ಗ್ಯಾಸ್ ಕಂಪ್ನಿಯಿಂದ ಕ್ರ್ಯಾಕ್ ಆಗಿರೋದಿಲ್ಲ ಅಂತ. ಅದ್ರ ಮುಂಚೆನೇ ಆಗಿದೆ, ಅದು ಕ್ರ್ಯಾಕು ಅಲ್ಲ ಸರ್.